ಅನ್ಹೈಜಿನಿಕ್ ಆ್ಯಂಡ್ ಕಲರ್ ಮಿಕ್ಸ್ಡ್ ಫುಡ್ನ ಹೊರಗಡೆ ತಿನ್ನೋ ಬದಲು ಮನೇಲೇ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಪ್ರಿಪೇರ್ ಮಾಡಿದರೆ ಮನೆ ಮಂದಿ ಎಲ್ಲ ಬಾಯಿ ಚಪ್ಪರ್ಸ್ಕೊಂಡು ತಿನ್ನೋದ್ರ ಜೊತೆಗೆ ಆರೋಗ್ಯವಾಗೂ ಇರ್ತಾರೆ. ಏನಂತೀರಾ ಫ್ರೆಂಡ್ಸ್ ಇದಕ್ಕೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಒಂದು ಡಿಲೀಷಿಯಸ್ ಆ್ಯಂಡ್ ಯಮ್ಮಿ ರೆಸಿಪಿನ ತೋರಿಸ್ಕೊಡ್ತೀನಿ. ಅದು ಝೀರೋ ಆಯಿಲ್ ವೆಜ್ ಕರಿ ತೋರಿಸ್ತಿದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಹೇಗಿರುತ್ತೆ ಅಂದ್ಬಿಟ್ಟು. ನೇಮ್ ಆಫ್ ದ ಡಿಶ್ ಇಸ್ ಮಲೈ ಪನ್ನೀರ್. ಒಂದು ಡ್ರಾಪು ಕೂಡ ಆಯಿಲ್ ಯೂಸ್ ಮಾಡ್ದೇ ಮಾಡುವಂಥ ಒಂದು ರೆಸಿಪಿ. ಮೊದಲಿಗೆ ನಾನಿಲ್ಲಿ ಒಂದು ಜಾರ್ ತೊಗೊಂಡ್ಬಿಟ್ಟು 2 ಆನಿಯನ್ನ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೈಲ್ಡ್ ಆಗಿರಲಿ ಅಂದ್ಬಿಟ್ಟು 2 ತೊಗೊಂಡಿದ್ದೀನಿ. ಬೇಕಿರೋರು ಸ್ವಲ್ಪ ಜಾಸ್ತಿನೂ ಹಾಕೊಬೋದು. ಹಾಗೆ 2 ಲವಂಗ, ಒಂದು ಸಣ್ಣ ಪೀಸ್ ಚಕ್ಕೆ, ಆಮೇಲೆ ಒಂದು 4 ಮೆಣಸು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮಲಾಯಿ ಪನ್ನೀರ್ಗೆ ಜಾಸ್ತಿ ಸ್ಪೈಸಿ ಇರಬಾರ್ದು, ಅದಕ್ಕೋಸ್ಕರ ಲೈಟಾಗಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ. ಸ್ವಲ್ಪ ಒಂದು 1/2 ಸ್ಪೂನು ಶುಂಠಿ ತೊಗೊಂಡಿದ್ದೀನಿ, ಇನ್ನು 1/2 ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಹಾಗೆ ನೆನೆಸಿಟ್ಕೊಂಡಿರುವಂಥ ಪಾಪಿ ಸೀಡ್ಸ್ ಹಾಕೊಂಡಿದ್ದೀನಿ, ಅಂದರೆ ಗಸಗಸೆ ಸೀಡ್ಸ್ನ ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೆಗೇ ನೆನೆಸಿಟ್ಕೊಂಡಿರುವಂಥ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಾದಾಮ್ ನೆಸಸರಿ ಇಲ್ಲ, ಗೋಡಂಬಿದೆ ಮೇನ್ ಟೇಸ್ಟ್ ಕೊಡೋದು. ಇದನ್ನೆಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕು. ಇವಾಗ ಅದೇ ಪೇಸ್ಟ್ನ ನಾವು ಒಂದು ದಪ್ಪ ತಳ ಇರುವಂಥ ಪಾತ್ರೆನಲ್ಲೇ ಹಾಕೊಬೇಕಾಗತ್ತೆ. ಇಲ್ದಿದ್ರೆ ನಾನ್ ಸ್ಟಿಕ್ ಯೂಸ್ ಮಾಡ್ಕೋಬೇಕು. ತೆಳ್ಳಗಿರುವಂಥ ತಳನ ಹಾಕೊಂಡ್ಬಿಟ್ರೆ ಕಚ್ಕೊಳ್ಳುತ್ತೆ. ಅದಕ್ಕೋಸ್ಕರ ಬೇಕಿದ್ರೆ ಆಯಿಲ್ ಕಂಟೆಂಟ್ ಯೂಸ್ ಮಾಡೋರಿದ್ರೆ ಆಯಿಲು ಕೂಡ ಹಾಕೋಬೋದು, ಇಲ್ಲಾಂದರೆ ಬಟರ್ ಗೀ ಯಾವುದಾದ್ರೂ ಹಾಕೋಬೋದು. ಇಲ್ಲಿ ನನ್ನ ರೆಸಿಪಿ ಬಂದುಬಿಟ್ಟು ಝೀರೋ ಆಯಿಲ್ ಅಂತ ಹೇಳಿದೆಯಲ್ವಾ, ಸೊ ಅದಕ್ಕೆ ಎಣ್ಣೆ ಯೂಸ್ ಮಾಡ್ದೇ ಮಾಡ್ಕೊಂಬರೋದಂಥ ರೆಸಿಪಿನ ನಾನು ಯೂಸ್ ಮಾಡ್ತಾ ಇಲ್ಲ. ಬೇಕಿರೋರು ಬಟ್ರ್ ಕೂಡ ಯೂಸ್ ಮಾಡ್ಕೊಂಬಿಟ್ಟು ಈ ಡಿಶ್ನ ಪ್ರಿಪೇರ್ ಮಾಡಬಹುದು. ಇವಾಗ ಇದನ್ನು ನೀಟಾಗಿ ಸ್ಟಿರ್ ಮಾಡ್ತಾನೆ ಇರಬೇಕು, ಯಾಕಂದರೆ ಹಸಿ ಈರುಳ್ಳಿ ಹಾಕಿರೋದ್ರಿಂದ, ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕು. ಆಮೇಲೆ ಒಂದು 1/2 ಕಪ್ ಆಗುವಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಸ್ಟಿರ್ ಮಾಡ್ತಾನೆ ಇರಬೇಕು. ಕೈ ಬಿಟ್ಟರೆ ಕಚ್ಕೊಳ್ಳುತ್ತೆ. ಹಾಗಾಗಿ ಗೋಡಂಬಿ ಎಲ್ಲ ಹಾಕಿರ್ತೀವಲ್ವ, ಗಂಟು ಆಗಬಾರ್ದು. ಅದಕ್ಕೆ ನೀಟಾಗಿ ಹಾಗೆ ಕಲಿಸ್ತಾ ಇರಬೇಕು. ಹಾಗೆ ಮಿಕ್ಸಿ ತೊಳೆದಿರುವಂಥ ನೀರನ್ನ ನೀಟಾಗಿ ಹಾಕ್ಕೊಂಡ್ಬಿಟ್ಟು ಇದನ್ನು ಹಾಗೆ ಒಂದು ಕುದಿ ಬರೋ ತನಕನೂ ಇದನ್ನು ಕೈ ಆಡಿಸ್ತಾನೆ ಇರಬೇಕು. ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಈ ಗ್ರೇವಿ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಈ ಗ್ರೇವಿ ಒಂದು ಕುದಿ ಬಂದ ತಕ್ಷಣವೇ ಬಾಯ್ಲ್ ಮಾಡ್ಕೊಂಡಿರುವಂಥ ಯಾವುದಾದ್ರೂ ವೆಜಿಟೇಬಲ್ಸ್ ಇದ್ದರೆ ಹಾಕಿ, ಕ್ಯಾರೆಟ್ ಆಗಲಿ, ಬೀನ್ಸ್ ಆಗಲಿ, ಆಲೂಗಡ್ಡೆ ಆಗಲಿ ಯಾವುದಾದ್ರೂ ಹಾಕೋಬೋದು. ನಾನಿಲ್ಲಿ ಬೀನ್ಸ್ ಮತ್ತು ಸ್ವೀಟ್ ಕಾರ್ನ್ ಇತ್ತು, ಅದು ಬಾಯ್ಲ್ ಮಾಡಿರೋದಿತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಹಾಗೆ ಪನ್ನೀರ್ ಆ್ಯಸ್ ಯೂಶ್ವಲ್ ಮಲಾಯಿ ಪನ್ನೀರ್ ಅಲ್ವಾ, ಸೊ ಪನ್ನೀರ್ನ ಹಾಕ್ಕೊಂಡಿದ್ದೀವಿ. ಆಯಿಲ್ ಯೂಸ್ ಮಾಡೋರಿದ್ರೆ ಬಟರ್ನಲ್ಲಿ ಪನ್ನೀರ್ನ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಹಾಕೊಬೋದು. ಇಲ್ಲಾಂದರೆ ಹೀಗೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ಯಾವಾಗಲೂ ಒಂದೇ ಥರ ಮಟರ್ ಪನ್ನೀರು, ಪಾಲಕ್ ಪನ್ನೀರು, ಪನ್ನೀರ್ ಕಡಾಯಿ ಈ ಥರ ಮಾಡೋ ಬದಲು ಮೈಲ್ಡಾಗಿ ಒಂದ್ಸತಿ ಇದನ್ನು ಮಾಡ್ಕೊಂಡು ತಿಂದು ನೋಡಿದರೆ ಮಕ್ಕಳಿಗೆ ಎಲ್ಲ ದೊಡ್ಡರಿಗೂ ಕೂಡ ಇಷ್ಟ ಆಗುತ್ತೆ. ಮಕ್ಕಳಂತೂ ಬಿಡಿ 1-2 ಎಕ್ಸ್ಟ್ರಾ ಚಪಾತಿನೇ ತಿಂದುಬಿಡ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ ಇದು ಟೇಸ್ಟು. ನನ್ನ ಮಕ್ಕಳಂತೂ ಚೆನ್ನಾಗಾಗಿತ್ತಮ್ಮ, ಇನ್ನೊಂದು ಸರಿ ಮಾಡು ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಇದೆಲ್ಲ ಒಂದು ಸತಿ ಕುದ್ಮೇಲೆ ಏನು ಮಾಡಬೇಕು, ಕಸೂರಿ ಮೇಥಿ ಇರುತ್ತಲ್ವ, ಸೊ ಅದನ್ನು ಕ್ರಷ್ ಮಾಡ್ಕೊಂಬಿಟ್ಟು ಕೈಯಲ್ಲೇ ಅದನ್ನು ಸ್ಪ್ರಿಂಕಲ್ ಮಾಡಬೇಕು. ಇದರಿಂದ ಒಂದು ಒಳ್ಳೆ ಘಮ ಬರುತ್ತೆ. ಸೊ ನೀಟಾಗಿ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಅದಾದ ನಂತರ ಬೀಟ್ ಮಾಡ್ಕೊಂಡಿರುವಂಥ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದು ತಿಕ್ಕಾಗಿರಬೇಕು ಕ್ರೀಮು, ಅಂದರೆ ಚೆನ್ನಾಗಿ ಬರುತ್ತೆ ಟೇಸ್ಟ್. ಸೊ ಒಂದು 3 to 4 ಸ್ಪೂನ್ಸ್ ಬೇಕಾಗುತ್ತೆ ಕ್ರೀಮ್. ಸೊ ಇದನ್ನು ಹಾಕೊಂಡ್ಬಿಟ್ಟು ನೀಟಾಗಿ ಮತ್ತೊಂದು ಸರ್ತಿ ಕಲಿಸ್ಕೊಬೇಕು. ಈ ಮಲಾಯಿ ಪನ್ನೀರ್ ಅಲ್ವಾ, ಸ್ವಲ್ಪ ರಿಚ್ ಆಗಿರುತ್ತೆ ಟೇಸ್ಟಲ್ಲಿ. ಆಮೇಲೆ ಹುಳಿಗೆ ಲಿಂಬೆಹಣ್ಣಾಗಲಿ ಎಲ್ಲ ಇವಾಗ ಹಾಕಬಾರ್ದು, ಸರ್ವ್ ಮಾಡುವಾಗ ಬೇಕಿದ್ರೆ ಹಾಕೊಬೋದು. ಇವಾಗ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಒನ್ಸ್ ಇದೆಲ್ಲ ಕುದ್ದಾದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ಪ್ರಕಾರ ಸಾಲ್ಟ್ ಹಾಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಅಷ್ಟೇ. ಇದು ಇವಾಗ ರೆಡಿ ಆಗಿದೆ ಫ್ರೆಂಡ್ಸ್. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ಆಮೇಲೆ ನಂಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸಿಗ್ತೀನಿ ನೆಕ್ಸ್ಟ್ ರೆಸಿಪಿ ಜೊತೆಗೆ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ತೋರಿಸೋ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆಲ್, ಬಾಯ್.